ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಏನಾಗಿದೆ ಅಂತಂದರೆ ನಿನ್ನೆ ಈವ್ನಿಂಗಲ್ಲಿ ಒಂದು ಲಿಂಕನ್ನು ಅಪ್ಡೇಟ್ ಮಾಡಿದರು. ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಅಪ್ಡೇಟನ್ನು ಮಾಡಿದರು. ಬಟ್ ವಿದ್ಯಾರ್ಥಿಗಳು ಅನೇಬಲ್ ಟು ಆಕ್ಸೆಸ್, ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸರ್ವರ್ ಇನ್ವ್ಯಾಲಿಡ್ ಅಂತ ಬರುತ್ತೆ, ಇಲ್ಲಾಂದರೆ ರನ್ ಆಗುತ್ತೆ, ಬಟ್ ಅದು ಓಪನ್ ಆಗ್ತಾಯಿಲ್ಲ. ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿದರೂ ಕೂಡ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾನೇ ಇಲ್ಲ, ಬಿಕಾಸ್ ಆಫ್ ಸೆವೆರಲ್ ರೀಸನ್ಸ್. ಸೊ ಏನು ರೀಸನ್ ಇರ್ಬೋದು ಅಂತಂದರೆ, ಒಂದನೇದ್ದು ಡಾಟಾ ಮಿಸ್ಸಿಂಗ್. ಸೊ ವಿದ್ಯಾರ್ಥಿಗಳು ಒಂದಷ್ಟು ಡಾಟಾ ಮಿಸ್ಸಿಂಗ್ ಆಗಿರ್ತವೆ. ಆಮೇಲೆ ಈಗ ಹೇಳಿದಾಗೆ ನೋಡಿ, ನಮ್ಮದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಆಮೇಲೆ ಇಟ್ ಈಸ್ ನಾಟ್ ಫಾರ್ ದಿ ಅಲರ್ಟ್ ಸೈನ್ಸ್ BPT ವಿದ್ಯಾರ್ಥಿಗಳಿಗೆ ಅಂತ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಸೊ ಇವುಗಳು ಕಾರಣ ಇರೋದರಿಂದ ಅದು ಲೇಟಾಗಿ ಒಂದು ಸರ್ವರ್ ಅಪ್ಡೇಟ್ ಮಾಡಿರೋದರಿಂದ, ಸೊ ಸರ್ವರ್ ಪ್ರಾಬ್ಲಮ್ ಅಂದರೆ ಟೆಕ್ನಿಕಲ್ ಎರರ್ಗಳಂತ ಕರಿತೀವಿ ನಾವು ಇದಕ್ಕೆ. ಸೊ ಆ ಒಂದು ಟೆಕ್ನಿಕಲ್ ಎರರ್ಗಳನ್ನು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ, ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಸರ್ವರ್ ಬ್ಯುಸಿ ಬರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಒಂದು ಅರ್ಜಿ ಸಂಖ್ಯೆ ಮತ್ತು ಅರ್ಜಿ ಹೆಸರು, ಒಂದು ಇದನ್ನು ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಸ್ಗಳನ್ನು ಹಾಕಿದಾಗ, ಸೊ ಇಟ್ ಈಸ್ ನಾಟ್ ಓಪನ್ಡ್. ಇದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗೋದೇ ಇಲ್ಲ ಮತ್ತು ಮುಂದೆ ಹೋಗ್ತಾನೆ ಇಲ್ಲ. ತುಂಬ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಇದಾಗಿದೆ. ಆ್ಯಂಡ್ ಇನ್ ಕೇಸ್ ಏನು ಪ್ರಾಬ್ಲಮ್ಸ್ಗಳನ್ನು ಇದು ಕ್ಲೇರಿಫೈ ಮಾಡಬೇಕಂದ್ರೆ ಅರೌಂಡ್ ನಿಮಗೆ ನನಗನ್ಸುತ್ತೆ ಮಧ್ಯಾಹ್ನ ತನಕ ಆಗ್ಬೋದು. ಮಧ್ಯಾಹ್ನ ತನಕ ಇದನ್ನು ಫ್ರೀ ಆಗ್ಬೋದು. ವೆಬ್ಸೈಟ್ ಲಿಂಕು ಕೂಡ ಫ್ರೀಯನ್ನು ಮಾಡ್ಬೋದು. ಲಿಂಕನ್ನು ಫ್ರೀ ಮಾಡಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಲಿಕ್ಕೆ ಚಾನ್ಸಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಂದರೆ, ಇದರಲ್ಲಿ ಬಂದಿರುವಂಥದ್ದು ನಮ್ಮ ಅಲೈಡ್ ಸೈನ್ಸ್ BPT ವಿದ್ಯಾರ್ಥಿಗಳು ಅಂದರೆ ಯಾರು ಇಲ್ಲಿ ಏನು ಹೇಳಿದ್ರೆ ಕಂಡೀಷನ್ ಅಂದರೆ, ಇದು ಕ್ಲೂ ಎ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಅಂತ ಇದು ಕೊಟ್ಟು ಬ್ರ್ಯಾಕೆಟ್ಲಿ ಹಾಕಿಬಿಟ್ಟಿದ್ದಾರೆ. ಸೊ ಕ್ಲೂ ಎ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಂದ ಮೇಲೆ, ಸೊ ಇದು ಏನಂತಂದರೆ ಇದರಲ್ಲಿ ಇನ್ನೂ ಪರಿಷ್ಕರಣೆ ಆಗಬೇಕು. ಯಾಕಂದರೆ ಕ್ಲೂ ಎ ವಿದ್ಯಾರ್ಥಿಗಳದ್ದು ರೀಸೆಂಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನೂ ಆಗಿದೆ, ಆನ್ಲೈನೂ ಆಗಿದೆ. ಸೊ ಹೀಗಿರ್ಬೇಕಾದ್ರೆ ಅದರಲ್ಲಿ ಭಾಳಷ್ಟು ಏನಂದರೆ ಸ್ವಲ್ಪ ಪ್ರಾಬ್ಲಮ್ಗಳು ಬಂದಿರ್ತವೆ. ಒಂದಷ್ಟು ವಿದ್ಯಾರ್ಥಿಗಳದ್ದು ಆಫ್ಲೈನ್ ಮುಖಾಂತರ ವೆರಿಫಿಕೇಷನ್ ಮಾಡಿದವ್ರದ್ದು ಕೂಡ ಇಶ್ಯೂ ಆಗಿರುತ್ತೆ, ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಅದರ ಜೊತೆಗೆ ನಮ್ಮ ಅಲೈಡ್ ಸೈನ್ಸ್ ಮತ್ತು BPT ವಿದ್ಯಾರ್ಥಿಗಳದ್ದು ಇವ್ರದ್ದು ಏನು ಹಣೆಬರ ಅನ್ನೋದನ್ನು ಕೂಡ ಇವರು ಕ್ಲಾರಿಫೈ ಕೊಡಬೇಕಾಗತ್ತೆ. ಇದರಲ್ಲಿ ಆ್ಯಡ್ ಮಾಡ್ತಾರೆ, ಯಾಕಂದರೆ ಇದು ಫಸ್ಟ್ ವರ್ಷ ಈ ಥರ ಮಾಡ್ತಾ ಇರೋದು. ಹೀಗಾಗಿ ಇದನ್ನು ಏನಂತಂದರೆ ನಮ್ಮ ಅಲೈಡ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮತ್ತು HS ವಿದ್ಯಾರ್ಥಿಗಳಿಗೆ ನನಗನ್ನಿಸ್ತಾ ಇದೆ ಇದರಲ್ಲಿನೇ ಒಂದು ಕೊಡಬೇಕು. ಇಲ್ಲ ಅಂತಂದರೆ ಸಪ್ರೇಟಾಗಿ ಒಂದು ಡೇಟ್ಗಳನ್ನು ಕೊಡಬೇಕು ಮತ್ತು ಲಿಂಕನ್ನು ಸಪ್ರೇಟಾಗಿ ಕೊಡಬೇಕು. ಅಂದರೆ ಇದು ಮುಗಿದ ಮೇಲೆ ಅವರುಗಳಿಗೆ ಡೇಟನ್ನು ಕೊಟ್ಟು ಅವರುಗಳಿಗೆ ಸಪ್ರೇಟ್ ಆದಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಬೇಕಾದ್ರೆ ಅವಾಗೇನಾದರೂ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ಬೋದು. ಎರಡೂ ಒಂದು ಆಪ್ಷನ್ ಇದೆ ಇಲ್ಲಿ ಕೀದವರಿಗೆ, ಅದನ್ನು ಕಾದು ನೋಡ್ಕೋಬೇಕಾಗುತ್ತೆ. ಮತ್ತು ಅಲೈಡ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನೂವರೆಗೆ ತಮ್ಮ ಹೆಸರುಗಳು ಇದರಲ್ಲಿ ರ್ಯಾಂಕ್ ನಂಬರಲ್ಲಿ ನಿಮ್ಮ ಹೆಸರು ಯಾರೂ ಬಂದಿಲ್ಲ ಅಲೈಡ್ ಸೈನ್ಸು BPT ವಿದ್ಯಾರ್ಥಿಗಳು. ಸೊ ಆದಷ್ಟು ಬೇಗ ನೀವು ಕೀಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ದಾಖಲಾತಿಗಳನ್ನು ಕೊಟ್ಟು ಅದನ್ನು ಏನು ಮಾಡಿರಿ ಅಂದರೆ ಅಪ್ಡೇಟ್ ಮಾಡಲಿಕ್ಕೆ ಹೇಳಿ. ಯಾಕಂದರೆ ಆಲ್ರೆಡಿ ವಿದ್ಯಾರ್ಥಿಗಳು ಕೊಟ್ಟು ಬಂದಿದ್ದಾರೆ, ಅವರು ನಾವು ಮಾಡ್ತೀವಿ ಅಂತ ಕೂಡ ಹೇಳಿದಾರಂತೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಏನು ಮಾಡಿ, ಯಾರ ಹೆಸರು ಬಂದಿಲ್ಲ ಅಲೈಡ್ ಸೈನ್ಸು BPT ವಿದ್ಯಾರ್ಥಿಗಳು ರ್ಯಾಂಕ್ ನಂಬರ್ ಒಳಗಡೆ, ಅಂಥ ವಿದ್ಯಾರ್ಥಿಗಳು ಮೊದಲು ಹೋಗಿ ಆ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ನಾವು ಹೊಸ ಏನು ಮಾಡಿದ್ದೀವಿ ಅಂತಂದರೆ, ಟೆಲಿಗ್ರಾಮನ್ನು ಓಪನ್ ಮಾಡಿದ್ದೀನಿ. ಅದನ್ನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ಕೂಡ ನೀವು ಹೋಗಿ ಏನು ಮಾಡೋದು, ಟೆಲಿಗ್ರಾಮಿಗೆ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನಾನು ಏನಪ್ಪ ಅಂತಂದರೆ ನಿಮಗೆ ಟೆಸ್ಟ್ ಮೆಸೇಜ್ಗಳನ್ನು ಹಾಕ್ಬೋದು, ಮತ್ತು ಅಥವಾ PDF ಏನಾರು ಇದ್ದರೂ ಕೂಡ ನಾನು ಶೇರ್ ಮಾಡ್ತೀನಿ.